ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಆಧ್ಯಾತ್ಮ ಅಂದ್ರೆ ಅದು ಮನಸ್ಸಿಗೆ ಶಾಂತಿ ನೀಡುವ ದಾರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದೇ ಆಧ್ಯಾತ್ಮದ ಹೆಸರಿನಲ್ಲಿ ಜನರನ್ನು ಮರಳು ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ಭಾಗದಲ್ಲಿ ಈಗ ಮಲ್ಲಿಕಾರ್ಜುನ ನೃತ್ಯ ಎಂಬ ಹೆಸರು ಭಾರಿ ಸದ್ದು ಮಾಡ್ತಿದೆ. ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆಯುವ ಈತ ನಿಜಕ್ಕೂ ದೈವಾಂಶ ಸಂಭೂತನೋ ಅಥವಾ ಆಧ್ಯಾತ್ಮದ ಹೆಸರಲ್ಲಿ ಮೌಢ್ಯ ಹೊರಡುತ್ತಿರುವ ವ್ಯಕ್ತಿಯೋ ಎಂಬುದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಮಲ್ಲಿಕಾರ್ಜುನ ನೃತ್ಯ ಅಲಿಯಾಸ್ ಅಪ್ಪಾಜಿ ಅನ್ನೋ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಸಾಲು ಸಾಲು ಕಾರುಗಳು, ಸಾವಿರಾರು ಭಕ್ತರ ದಂಡು, ಕಾಲಿಗೆ ಬೀಳುವ ಜನ, ಇದು ಈತನ ಸಾಮ್ರಾಜ್ಯ. ತನ್ನನ್ನು ತಾನು ಶಿವನ ಅವತಾರ ಅಥವಾ ದೈವಿಕ ಶಕ್ತಿ ಹೊಂದಿರುವವನು ಎಂದು ಬಿಂಬಿಸಿಕೊಳ್ಳುತ್ತಿರುವ ಈತ ಭಕ್ತರ ಕಷ್ಟಗಳನ್ನು ಕೇವಲ ನೋಟದಿಂದಲೇ ಬಗೆಹರಿಸುತ್ತೇನೆ ಎಂದು ನಂಬಿಸುತ್ತಿದ್ದಾರೆ. ಆದರೆ ಈ ಹೊಳೆಯುವ ಮುಖವಾಡದ ಹಿಂದೆ ಬೇರೆಯದ್ದೇ ಕತೆ ಇದೆ ಎಂದು ಆರೋಪಗಳು ಕೇಳಿಬರುತ್ತಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈತನಿಗೆ ಸಂಬಂಧಿಸಿದ ಕೆಲವು ವಿಡಿಯೋಗಳು ಸದ್ದು ಮಾಡುತ್ತಿದೆ. ಈತ ಆಧ್ಯಾತ್ಮದ ಹೆಸರಿನಲ್ಲಿ ಜನರಲ್ಲಿ ಅಂಧಾಶ್ರಯ ಬಿತ್ತುತ್ತಿದ್ದಾನೆ, ಜನರ ಭಾವನೆಗಳ ಜೊತೆ ಆಟವಾಡುತ್ತಿದ್ದಾನೆ ಎಂದು ಟೀಕೆಗಳು ಕೇಳಿಬರುತ್ತಿವೆ. ವಿಶೇಷವಾಗಿ ಮಹಿಳೆಯರನ್ನು ಮರಳು ಮಾಡುವುದು ಮತ್ತು ಭಕ್ತರಿಂದ ಹಣ ವಸೂಲಿ ಮಾಡುವ ದಂಧೆ ನಡೆಯುತ್ತಿದೆ ಎಂಬ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ. ಈತನ ಪವಾಡಗಳ ಬಗ್ಗೆ ವೈಚಾರಕವಾದಿಗಳು ಮತ್ತು ಸ್ಥಳೀಯರು ಪ್ರಶ್ನೆ ಎತ್ತುತ್ತಿದ್ದಾರೆ. ಕಾಯಿಲೆ ಗುಣಪಡಿಸುತ್ತೇನೆ, ಸಾಲ ತೀರಿಸುತ್ತೇನೆ ಎನ್ನುವ ಈತನ ಮಾತುಗಳು ಕೇವಲ ಜನರನ್ನು ಸೆಳೆಯುವ ತಂತ್ರ ಅಷ್ಟೇ ಎಂಬುದು ಇವರ ವಾದ. ಇನ್ನು ಈತನ ತಂದೆಯ ಸಾವಿನ ಸುತ್ತಲೂ ಕೆಲವು ರಹಸ್ಯಗಳು ಅಡಗಿವೆ ಎಂಬ ಚರ್ಚೆಗಳು ಕೂಡ ನಡೆಯುತ್ತಿವೆ. ಭಕ್ತರು ಇವರನ್ನು ನಡೆದಾಡುವ ದೇವರು ಎನ್ನುತ್ತಿದ್ದಾರೆ. ಇನ್ನೊಂದೆಡೆ ಇವನೊಬ್ಬ ಬೋಗಸ್ ಬಾಬಾ ಎಂಬ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹೌದು ವೀಕ್ಷಕರೇ, ನಂಬಿಕೆ ಮತ್ತು ಮೂಢನಂಬಿಕೆಯ ನಡುವೆ ತೆಳುವಾದ ಗೆರೆ ಇದೆ. ಯಾರನ್ನೋ ನಂಬುವ ಮೊದಲು ಅವರು ತೋರಿಸುವ ದಾರಿ ಸರಿಯಾಗಿದೆಯೇ ಎಂಬುದನ್ನು ಯೋಚಿಸಬೇಕಿದೆ. ಮಲ್ಲಿಕಾರ್ಜುನ ನೃತ್ಯನ ಈ ಆಧ್ಯಾತ್ಮಿಕ ಆಟ ಎಷ್ಟು ದಿನ ನಡೆಯುತ್ತೋ, ಕಾನೂನು ಈತನ ಮೇಲೆ ಕ್ರಮ ಕೈಗೊಳ್ಳುತ್ತೋ, ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.